ಸಚಿವ ಕೆ.ಎನ್. ರಾಜಣ್ಣ ಅವರು ಮತ್ತೊಮ್ಮೆ ಭವಿಷ್ಯವನ್ನ ನುಡಿದಿದ್ದಾರೆ. ಅವರು ನುಡಿದಿರುವಂತ ಹೇಳಿಕೆಯನ್ನ ಗಮನಿಸಿದ್ರೆ ಸಿದ್ದರಾಮಯ್ಯ ಅವರು 5 ವರ್ಷ ಸಿಎಂ ಆಗಿರೋದಿಲ್ವಾ? ಹಾಗಾದ್ರೆ ನವೆಂಬರ್ ಕ್ರಾಂತಿ ಜೊತೆಯಲ್ಲಿ ಸಿಎಂ ಬದಲಾವಣೆ ಕೂಡ ಆಗುತ್ತಾ ಅಥವಾ ಆಗದೆ ಇರುತ್ತಾ? ಅಡ್ಡಗೋಡೆ ಮೇಲೆ ದೀಪ ಇಟ್ಟಂತೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಕೆ.ಎನ್. ರಾಜಣ್ಣ ಅವರು. ಅವರ ಹೇಳಿಕೆಯಿಂದ ನಾನಾ ಅರ್ಥಗಳು ಈಗ ಹುಟ್ಟಿಕೊಳ್ತಾ ಇದೆ. ಭವಿಷ್ಯವನ್ನ ನುಡಿದಿದ್ದಾರೆ. ಸಿದ್ದರಾಮಯ್ಯ ಅವರು 5 ವರ್ಷ ಸಿಎಂ ಆಗಿರೋದಿಲ್ವಾ? ಹಾಗಾದ್ರೆ ಮತ್ತೊಂದು ಸ್ಫೋಟಕ ರಾಜಕೀಯ ಭವಿಷ್ಯವನ್ನ ನುಡಿದಿದ್ದಾರೆ ಕೆ.ಎನ್. ರಾಜಣ್ಣ ಅವರು. ಸಿದ್ದರಾಮಯ್ಯ ಅವರು ಹೇಳ್ತಾರೆ ನಾನೇ 5 ವರ್ಷ ಸಿಎಂ ಅಂತ. ಆದ್ರೆ ಅವರ ಆಪ್ತರೇ ಹೇಳ್ತಾರೆ ನವೆಂಬರ್ ಕ್ರಾಂತಿ ಜೊತೆಯಲ್ಲಿ ಅದು ಕೂಡ ಆಗಬಹುದು ಅಂತೇಳಿ. ಆ ಮೂಲಕ ಮತ್ತೊಂದು ಸ್ಫೋಟಕ ರಾಜಕೀಯ ಭವಿಷ್ಯವನ್ನ ನುಡಿದಿದ್ದಾರೆ. ರಾಜ್ಯ ರಾಜಕೀಯದಲ್ಲಿ, ಅದರಲ್ಲೂ ಕಾಂಗ್ರೆಸ್ ಪಾಳ್ಯದಲ್ಲಿ ಒಂದಷ್ಟು ಬದಲಾವಣೆಯ ಕೂಗು, ಚರ್ಚೆಗಳು ನಡೀತಾ ಬರ್ತಾ ಇದೆ. ಕಳೆದ 2-3 ತಿಂಗಳಿನಿಂದ ಇದೇ ಚರ್ಚೆಗಳು ಆಗ್ತಾ ಇದೆ. ದೆಹಲಿ ಮಟ್ಟದಲ್ಲೂ ಕೂಡ ಇದೇ ಲಾಬಿಗಳು ಕೂಡ ನಡೀತಾ ಇದೆಯಂತೆ. ಈಗ ಕೆ.ಎನ್. ರಾಜಣ್ಣ ಅವರೊಂದು ಸ್ಫೋಟಕ ಭವಿಷ್ಯವನ್ನ ನುಡಿದಿದ್ದಾರೆ. ಅದು ರಾಜಕೀಯ ಭವಿಷ್ಯ. ಸಿದ್ದರಾಮಯ್ಯ ಅವರ ರಾಜಕೀಯ ಭವಿಷ್ಯವನ್ನ ನುಡಿದಿದ್ದಾರೆ ಅತ್ಯಾಪ್ತ. ನೋಡಿ, ಸಚಿವ ಕೆ.ಎನ್. ರಾಜಣ್ಣ ಅವರು ಮತ್ತೊಮ್ಮೆ ಭವಿಷ್ಯವನ್ನ ನುಡಿದಿದ್ದಾರೆ. ಅವರು ನುಡಿದಿರುವಂತ ಹೇಳಿಕೆಯನ್ನ ಗಮನಿಸಿದ್ರೆ ಸಿದ್ದರಾಮಯ್ಯ ಅವರು 5 ವರ್ಷ ಸಿಎಂ ಆಗಿರೋದಿಲ್ವಾ? ಹಾಗಾದ್ರೆ ನವೆಂಬರ್ ಕ್ರಾಂತಿ ಜೊತೆಯಲ್ಲಿ ಸಿಎಂ ಬದಲಾವಣೆ ಕೂಡ ಆಗುತ್ತಾ ಅಥವಾ ಆಗದೆ ಇರುತ್ತಾ? ಅಡ್ಡಗೋಡೆ ಮೇಲೆ ದೀಪ ಇಟ್ಟಂತೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಕೆ.ಎನ್. ರಾಜಣ್ಣ ಅವರು. ಅವರ ಹೇಳಿಕೆಯಿಂದ ನಾನಾ ಅರ್ಥಗಳು ಈಗ ಹುಟ್ಟಿಕೊಳ್ತಾ ಇದೆ. ಭವಿಷ್ಯವನ್ನ ನುಡಿದಿದ್ದಾರೆ. ಸಿದ್ದರಾಮಯ್ಯ ಅವರು 5 ವರ್ಷ ಸಿಎಂ ಆಗಿರೋದಿಲ್ವಾ? ಹಾಗಾದ್ರೆ ಮತ್ತೊಂದು ಸ್ಫೋಟಕ ರಾಜಕೀಯ ಭವಿಷ್ಯವನ್ನ ನುಡಿದಿದ್ದಾರೆ ಕೆ.ಎನ್. ರಾಜಣ್ಣ ಅವರು. ಸಿದ್ದರಾಮಯ್ಯ ಅವರು ಹೇಳ್ತಾರೆ ನಾನೇ 5 ವರ್ಷ ಸಿಎಂ ಅಂತ. ಆದ್ರೆ ಅವರ ಆಪ್ತರೇ ಹೇಳ್ತಾರೆ ನವೆಂಬರ್ ಕ್ರಾಂತಿ ಜೊತೆಯಲ್ಲಿ ಅದು ಕೂಡ ಆಗಬಹುದು ಅಂತೇಳಿ. ಆ ಮೂಲಕ ಮತ್ತೊಂದು ಸ್ಫೋಟಕ ರಾಜಕೀಯ ಭವಿಷ್ಯವನ್ನ ನುಡಿದಿದ್ದಾರೆ. ರಾಜ್ಯ ರಾಜಕೀಯದಲ್ಲಿ, ಅದರಲ್ಲೂ ಕಾಂಗ್ರೆಸ್ ಪಾಳ್ಯದಲ್ಲಿ ಒಂದಷ್ಟು ಬದಲಾವಣೆಯ ಕೂಗು, ಚರ್ಚೆಗಳು ನಡೀತಾ ಬರ್ತಾ ಇದೆ. ಕಳೆದ 2-3 ತಿಂಗಳಿನಿಂದ ಇದೇ ಚರ್ಚೆಗಳು ಆಗ್ತಾ ಇದೆ. ದೆಹಲಿ ಮಟ್ಟದಲ್ಲೂ ಕೂಡ ಇದೇ ಲಾಬಿಗಳು ಕೂಡ ನಡೀತಾ ಇದೆಯಂತೆ. ಈಗ ಕೆ.ಎನ್. ರಾಜಣ್ಣ ಅವರೊಂದು ಸ್ಫೋಟಕ ಭವಿಷ್ಯವನ್ನ ನುಡಿದಿದ್ದಾರೆ. ಅದು ರಾಜಕೀಯ ಭವಿಷ್ಯ. ಸಿದ್ದರಾಮಯ್ಯ ಅವರ ರಾಜಕೀಯ ಭವಿಷ್ಯವನ್ನ ನುಡಿದಿದ್ದಾರೆ ಅತ್ಯಾಪ್ತ. ನೋಡಿ, ಸಚಿವ ಕೆ.ಎನ್. ರಾಜಣ್ಣ ಅವರು ಮತ್ತೊಮ್ಮೆ ಭವಿಷ್ಯವನ್ನ ನುಡಿದಿದ್ದಾರೆ. ಅವರು ನುಡಿದಿರುವಂತ ಹೇಳಿಕೆಯನ್ನ ಗಮನಿಸಿದ್ರೆ ಸಿದ್ದರಾಮಯ್ಯ ಅವರು 5 ವರ್ಷ ಸಿಎಂ ಆಗಿರೋದಿಲ್ವಾ? ಹಾಗಾದ್ರೆ ನವೆಂಬರ್ ಕ್ರಾಂತಿ ಜೊತೆಯಲ್ಲಿ ಸಿಎಂ ಬದಲಾವಣೆ ಕೂಡ ಆಗುತ್ತಾ ಅಥವಾ ಆಗದೆ ಇರುತ್ತಾ? ಅಡ್ಡಗೋಡೆ ಮೇಲೆ ದೀಪ ಇಟ್ಟಂತೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಕೆ.ಎನ್. ರಾಜಣ್ಣ ಅವರು. ಅವರ ಹೇಳಿಕೆಯಿಂದ ನಾನಾ ಅರ್ಥಗಳು ಈಗ ಹುಟ್ಟಿಕೊಳ್ತಾ ಇದೆ. ಭವಿಷ್ಯವನ್ನ ನುಡಿದಿದ್ದಾರೆ. ಸಿದ್ದರಾಮಯ್ಯ ಅವರು 5 ವರ್ಷ ಸಿಎಂ ಆಗಿರೋದಿಲ್ವಾ? ಹಾಗಾದ್ರೆ ಮತ್ತೊಂದು ಸ್ಫೋಟಕ ರಾಜಕೀಯ ಭವಿಷ್ಯವನ್ನ ನುಡಿದಿದ್ದಾರೆ ಕೆ.ಎನ್. ರಾಜಣ್ಣ ಅವರು. ಸಿದ್ದರಾಮಯ್ಯ ಅವರು ಹೇಳ್ತಾರೆ ನಾನೇ 5 ವರ್ಷ ಸಿಎಂ ಅಂತ. ಆದ್ರೆ ಅವರ ಆಪ್ತರೇ ಹೇಳ್ತಾರೆ ನವೆಂಬರ್ ಕ್ರಾಂತಿ ಜೊತೆಯಲ್ಲಿ ಅದು ಕೂಡ ಆಗಬಹುದು ಅಂತೇಳಿ. ಆ ಮೂಲಕ ಮತ್ತೊಂದು ಸ್ಫೋಟಕ ರಾಜಕೀಯ ಭವಿಷ್ಯವನ್ನ ನುಡಿದಿದ್ದಾರೆ. ರಾಜ್ಯ ರಾಜಕೀಯದಲ್ಲಿ, ಅದರಲ್ಲೂ ಕಾಂಗ್ರೆಸ್ ಪಾಳ್ಯದಲ್ಲಿ ಒಂದಷ್ಟು ಬದಲಾವಣೆಯ ಕೂಗು, ಚರ್ಚೆಗಳು ನಡೀತಾ ಬರ್ತಾ ಇದೆ. ಕಳೆದ 2-3 ತಿಂಗಳಿನಿಂದ ಇದೇ ಚರ್ಚೆಗಳು ಆಗ್ತಾ ಇದೆ. ದೆಹಲಿ ಮಟ್ಟದಲ್ಲೂ ಕೂಡ ಇದೇ ಲಾಬಿಗಳು ಕೂಡ ನಡೀತಾ ಇದೆಯಂತೆ. ಈಗ ಕೆ.ಎನ್. ರಾಜಣ್ಣ ಅವರೊಂದು ಸ್ಫೋಟಕ ಭವಿಷ್ಯವನ್ನ ನುಡಿದಿದ್ದಾರೆ. ಅದು ರಾಜಕೀಯ ಭವಿಷ್ಯ. ಸಿದ್ದರಾಮಯ್ಯ ಅವರ ರಾಜಕೀಯ ಭವಿಷ್ಯವನ್ನ ನುಡಿದಿದ್ದಾರೆ ಅತ್ಯಾಪ್ತ.
ನೋಡಿ, ಸಚಿವ KN ರಾಜಣ್ಣ ಅವರು ಮತ್ತೊಮ್ಮೆ ಭವಿಷ್ಯವನ್ನ ನುಡಿದಿದ್ದಾರೆ. ಅವರು ನುಡಿದಿರುವಂತ ಹೇಳಿಕೆಯನ್ನ ಗಮನಿಸಿದ್ರೆ ಸಿದ್ದರಾಮಯ್ಯ ಅವರು 5 ವರ್ಷ ಸಿಎಂ ಆಗಿರೋದಿಲ್ವಾ? ಹಾಗಾದ್ರೆ ನವೆಂಬರ್ ಕ್ರಾಂತಿ ಜೊತೆಯಲ್ಲಿ ಸಿಎಂ ಬದಲಾವಣೆ ಕೂಡ ಆಗುತ್ತಾ ಅಥವಾ ಆಗದೆ ಇರುತ್ತಾ? ಅಡ್ಡಗೋಡೆ ಮೇಲೆ ದೀಪ ಇಟ್ಟಂತೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ KN ರಾಜಣ್ಣ ಅವರು. ಅವರ ಹೇಳಿಕೆಯಿಂದ ನಾನಾ ಅರ್ಥಗಳು ಈಗ ಹುಟ್ಟಿಕೊಳ್ತಾ ಇದೆ. ಭವಿಷ್ಯವನ್ನ ನುಡಿದಿದ್ದಾರೆ. ಸಿದ್ದರಾಮಯ್ಯ ಅವರು 5 ವರ್ಷ ಸಿಎಂ ಆಗಿರೋದಿಲ್ವಾ? ಹಾಗಾದ್ರೆ ಮತ್ತೊಂದು ಸ್ಫೋಟಕ ರಾಜಕೀಯ ಭವಿಷ್ಯವನ್ನ ನುಡಿದಿದ್ದಾರೆ KN ರಾಜಣ್ಣ ಅವರು. ಸಿದ್ದರಾಮಯ್ಯ ಅವರು ಹೇಳ್ತಾರೆ ನಾನೇ 5 ವರ್ಷ ಸಿಎಂ ಅಂತ. ಆದ್ರೆ ಅವರ ಆಪ್ತರೇ ಹೇಳ್ತಾರೆ ನವೆಂಬರ್ ಕ್ರಾಂತಿ ಜೊತೆಯಲ್ಲಿ ಅದು ಕೂಡ ಆಗಬಹುದು ಅಂತೇಳಿ. ಆ ಮೂಲಕ ಮತ್ತೊಂದು ಸ್ಫೋಟಕ ರಾಜಕೀಯ ಭವಿಷ್ಯವನ್ನ ನುಡಿದಿದ್ದಾರೆ. ರಾಜ್ಯ ರಾಜಕೀಯದಲ್ಲಿ, ಅದರಲ್ಲೂ ಕಾಂಗ್ರೆಸ್ ಪಾಳ್ಯದಲ್ಲಿ ಒಂದಷ್ಟು ಬದಲಾವಣೆಯ ಕೂಗು, ಚರ್ಚೆಗಳು ನಡೀತಾ ಬರ್ತಾ ಇದೆ. ಕಳೆದ 2-3 ತಿಂಗಳಿನಿಂದ ಇದೇ ಚರ್ಚೆಗಳು ಆಗ್ತಾ ಇದೆ. ದೆಹಲಿ ಮಟ್ಟದಲ್ಲೂ ಕೂಡ ಇದೇ ಲಾಬಿಗಳು ಕೂಡ ನಡೀತಾ ಇದೆಯಂತೆ. ಈಗ KN ರಾಜಣ್ಣ ಅವರೊಂದು ಸ್ಫೋಟಕ ಭವಿಷ್ಯವನ್ನ ನುಡಿದಿದ್ದಾರೆ. ಅದು ರಾಜಕೀಯ ಭವಿಷ್ಯ. ಸಿದ್ದರಾಮಯ್ಯ ಅವರ ರಾಜಕೀಯ ಭವಿಷ್ಯವನ್ನ ನುಡಿದಿದ್ದಾರೆ ಅತ್ಯಾಪ್ತ. ನೋಡಿ, ಸಚಿವ KN ರಾಜಣ್ಣ ಅವರು ಮತ್ತೊಮ್ಮೆ ಭವಿಷ್ಯವನ್ನ ನುಡಿದಿದ್ದಾರೆ. ಅವರು ನುಡಿದಿರುವಂತ ಹೇಳಿಕೆಯನ್ನ ಗಮನಿಸಿದ್ರೆ ಸಿದ್ದರಾಮಯ್ಯ ಅವರು 5 ವರ್ಷ ಸಿಎಂ ಆಗಿರೋದಿಲ್ವಾ? ಹಾಗಾದ್ರೆ ನವೆಂಬರ್ ಕ್ರಾಂತಿ ಜೊತೆಯಲ್ಲಿ ಸಿಎಂ ಬದಲಾವಣೆ ಕೂಡ ಆಗುತ್ತಾ ಅಥವಾ ಆಗದೆ ಇರುತ್ತಾ? ಅಡ್ಡಗೋಡೆ ಮೇಲೆ ದೀಪ ಇಟ್ಟಂತೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ KN ರಾಜಣ್ಣ ಅವರು. ಅವರ ಹೇಳಿಕೆಯಿಂದ ನಾನಾ ಅರ್ಥಗಳು ಈಗ ಹುಟ್ಟಿಕೊಳ್ತಾ ಇದೆ. ಭವಿಷ್ಯವನ್ನ ನುಡಿದಿದ್ದಾರೆ. ಸಿದ್ದರಾಮಯ್ಯ ಅವರು 5 ವರ್ಷ ಸಿಎಂ ಆಗಿರೋದಿಲ್ವಾ? ಹಾಗಾದ್ರೆ ಮತ್ತೊಂದು ಸ್ಫೋಟಕ ರಾಜಕೀಯ ಭವಿಷ್ಯವನ್ನ ನುಡಿದಿದ್ದಾರೆ KN ರಾಜಣ್ಣ ಅವರು. ಸಿದ್ದರಾಮಯ್ಯ ಅವರು ಹೇಳ್ತಾರೆ ನಾನೇ 5 ವರ್ಷ ಸಿಎಂ ಅಂತ. ಆದ್ರೆ ಅವರ ಆಪ್ತರೇ ಹೇಳ್ತಾರೆ ನವೆಂಬರ್ ಕ್ರಾಂತಿ ಜೊತೆಯಲ್ಲಿ ಅದು ಕೂಡ ಆಗಬಹುದು ಅಂತೇಳಿ. ಆ ಮೂಲಕ ಮತ್ತೊಂದು ಸ್ಫೋಟಕ ರಾಜಕೀಯ ಭವಿಷ್ಯವನ್ನ ನುಡಿದಿದ್ದಾರೆ. ರಾಜ್ಯ ರಾಜಕೀಯದಲ್ಲಿ, ಅದರಲ್ಲೂ ಕಾಂಗ್ರೆಸ್ ಪಾಳ್ಯದಲ್ಲಿ ಒಂದಷ್ಟು ಬದಲಾವಣೆಯ ಕೂಗು, ಚರ್ಚೆಗಳು ನಡೀತಾ ಬರ್ತಾ ಇದೆ. ಕಳೆದ 2-3 ತಿಂಗಳಿನಿಂದ ಇದೇ ಚರ್ಚೆಗಳು ಆಗ್ತಾ ಇದೆ. ದೆಹಲಿ ಮಟ್ಟದಲ್ಲೂ ಕೂಡ ಇದೇ ಲಾಬಿಗಳು ಕೂಡ ನಡೀತಾ ಇದೆಯಂತೆ. ಈಗ KN ರಾಜಣ್ಣ ಅವರೊಂದು ಸ್ಫೋಟಕ ಭವಿಷ್ಯವನ್ನ ನುಡಿದಿದ್ದಾರೆ. ಅದು ರಾಜಕೀಯ ಭವಿಷ್ಯ. ಸಿದ್ದರಾಮಯ್ಯ ಅವರ ರಾಜಕೀಯ ಭವಿಷ್ಯವನ್ನ ನುಡಿದಿದ್ದಾರೆ ಅತ್ಯಾಪ್ತ.